ಕಳ್ಳೆ ಒಟ್ಟು, ಇದು ಹಿಂಡಿ. 200 kg ಡ್ರಮ್ ಇದು, 150 kg ಇದೆ. ಈಗ ಒಂದು ತಿಂಗಳಿಗಾಗಷ್ಟು ಸ್ಟೋರೇಜ್ ಮಾಡ್ತೀವಿ ಸರ್. ಚಕ್ಕೆ ಬೂಸ, ಇದು ರವೆ ಬೂಸ ಫೈನು ಸರ್. ಇದು ರವೆ ಬೂಸಗಳಲ್ಲೆಲ್ಲ ಫೈನ್. ಇದು ನಾವು ಒಂದು ಹಸು ಕರು ಹಾಕಿ ಮಾರನೇ ದಿನವೇ ಒಂದು ಕ್ಯಾಲ್ಸಿಯಮ್ ಒಂದು ಗ್ಲುಕೋಸ್ ಹಾಕ್ಸ್ತೀವಿ. ಆವಾಗ ಹಾಲಿನ ಪ್ರಮಾಣ ನೀಟಾಗಿರುತ್ತೆ, ಹಾಲು ಜಾಸ್ತಿ ಆಗ್ತಾ ಹೋಗುತ್ತೆ. ಹಿಂಡಿ ಕಡಲೆ ಒಟ್ಟು ಎಲ್ಲ ಮಿಕ್ಸ್ ರೆಡಿ ಇದೆ ಈಗ. ಆಮೇಲೆ ಬೂಸ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಕೊಡೋದು. ನೋಡಿ ಇದೆಲ್ಲ ಬ್ಲ್ಯಾಕ್ ಇದೆ ಮತ್ತು ವೈಟು, ಆಮೇಲೆ ರೆಡ್ಡು. ಇದು ಫಲ ಆದಾಗ ಫುಲ್ಲು ಬ್ಲ್ಯಾಕ್ ಬಂದುಬಿಡುತ್ತೆ, ಆಮೇಲೆ ಹಾಲು ಕರೆಯುವಾಗ ಫುಲ್ಲು ರೆಡ್ ಆಗಿಬಿಡುತ್ತೆ. ಜರ್ಸಿಲೆಲ್ಲ ಫ್ಲಾಟ್ ಯಾವ ಥರ ಬರುತ್ತೋ ಈ ಇಂಗ್ಲೀಷ್ ಬಿಡಲ್ಲೂ ಅದೇ ಥರ ಫ್ಲಾಟ್ ಬರುತ್ತೆ. ನೋಡಿ ಒಳ್ಳೆ ಲೆಂತು ಲಾಟ್ ಇದೆ. ಪಂಜಾಬ್ಗೆ ಹೋದ್ರೂ ಈ ಥರ ಪಡ್ಡೆ ಸಿಗೋಲ್ಲ ನಿಮಗೆ. ಇದು ಕರೆಕ್ಟಾಗಿ 12ನೇ ತಿಂಗಳು ನಡೀತಾ ಇದೆ ಈಗ. ಸರ್ ಈಗ ಗೌರ್ಮೆಂಟ್ ಡೈರಿನಲ್ಲಿ 31 ರೂಪಾಯಿ ಕೊಡ್ತಾಯಿದ್ದಾರೆ. ಆಮೇಲೆ ಪ್ರೋತ್ಸಾಹ ಧನ ಅಂದ್ಬಿಟ್ಟು 5 ರೂಪಾಯಿ ಕೊಡ್ತಾಯಿದ್ದಾರೆ. ಅದು ಯಾವ ಥರ ಕೊಡ್ತಾಯಿದ್ದಾರೆ ಅಂದರೆ ಫ್ಲ್ಯಾಟ್ ಬಂದಂಗೆ ಕೊಡ್ತಾಯಿದ್ದಾರೆ. ಈಗ 3, 5, 3, 6 ಫ್ಲ್ಯಾಟ್ ಬಂದರೆ 31 ರೂಪಾಯಿ 40 ಪೈಸೆ ಬೀಳ್ತಾಯಿದೆ. ಅದ್ರ ಜೊತೆಗೆ ಪ್ರೋತ್ಸಾಹ ಧನ ಬರ್ತಾಯಿದೆ 5 ರೂಪಾಯಿ. ಟೋಟಲ್ ಈಗ ನಮಗೆ 36 ರೂಪಾಯಿ ಸಿಗ್ತಾಯಿದೆ ಗೌರ್ಮೆಂಟ್ ಡೈರಿಯಲ್ಲಿ. ಪ್ರೈವೇಟ್ ಡೈರಿಗಳಲ್ಲೆಲ್ಲ 38 ರೂಪಾಯಿ ಕೊಡ್ತಾಯಿದ್ದಾರೆ ಸರ್. ನಮ್ಮ ದೊಡ್ಡಬಳ್ಳಾಪುರದಲ್ಲಿ ತೇರಿಂಬಿದಿಯಲ್ಲಿ 2 ಡೈರಿ ಇದೆ, ಒಂದು ಪ್ರೈವೇಟ್ ಡೈರಿ, ಒಂದು ಗೌರ್ಮೆಂಟ್ ಡೈರಿ. ನಾವು ಗೌರ್ಮೆಂಟ್ ಡೈರಿಗೂ ಹಾಲು ಹಾಕ್ತಾಯಿದ್ದೀವಿ, ಪ್ರೈವೇಟ್ ಡೈರಿಗೂ ಹಾಲು ಹಾಕ್ತಾಯಿದ್ದೀವಿ. ಗೌರ್ಮೆಂಟ್ ಡೈರಿಗೂ ಪ್ರೈವೇಟ್ ಡೈರಿಗೂ ವ್ಯತ್ಯಾಸ ಏನಾದರೂ ಇದೆ ಸರ್? ಗೌರ್ಮೆಂಟ್ ಡೈರಿಯಲ್ಲಿ ಗೌರ್ಮೆಂಟ್ ಡೈರಿದೆ ಆದಂಥ ಕೆಲವು ರೂಲ್ಸ್ಗಳಿದೆ ಸರ್. ಡಿಗ್ರಿ ಬರಬೇಕು, ಫ್ಲ್ಯಾಟ್ ಬರಬೇಕು, ಹಾಲು ಕ್ವಾಲಿಟಿ ಇರಬೇಕು, ಆಮೇಲೆ ಹಾಲು ನೀಟಾಗಿ ಕರಿಬೇಕು. ಪ್ರೈವೇಟ್ ಡೈರಿನಲ್ಲಿ ಸ್ವಲ್ಪ ಫ್ಲ್ಯಾಟ್ ಬಂದಿಲ್ಲ, ಕ್ವಾಲಿಟಿ ಇಲ್ಲ ಅಂದರೂ ಹಾಲು ಏನೋ ಎಕ್ಸ್ಕ್ಯೂಸ್ ಕೊಟ್ಟು ಹಾಲು ಹಾಕ್ಸ್ಕೊತಾರೆ. ಯಾವ ಕಂಪ್ನಿ ಸರ್? ಅದು ಲೋಕಲ್ ಸೇಲ್ ಅಲ್ಲೇ ಮಾಡ್ತಾಯಿದ್ದಾರೆ, ಲೋಕಲಲ್ಲೇ ಸೇಲ್ ಮಾಡ್ತಾಯಿದ್ದಾರೆ. ಆಮೇಲೆ ಚಿಕ್ಕಬಳ್ಳಾಪುರಕ್ಕೆ ಹೋಗುತ್ತೆ, 5ರಿಂದ ಒಂದು 10 ಕ್ಯಾನ್ವರೆಗೂ ಚಿಕ್ಕಬಳ್ಳಾಪುರಕ್ಕೆ ಹೋಗುತ್ತೆ. ಅಲ್ಲಿ ನಿಮ್ಗೆ ರೇಟು ಒಂದೇ ಕೊಡ್ತೀರಾ ಅಥವಾ? ಸರ್ ಇಲ್ಲಿ ಗೌರ್ಮೆಂಟ್ ಡೈರಿಗೆ 2 ರೂಪಾಯಿ ಜಾಸ್ತಿ ಸಿಗ್ತಾಯಿದೆ, 38 ರೂಪಾಯಿ ಸಿಗ್ತಾಯಿದೆ ಲೀಟ್ರಿಗೆ. ಗೌರ್ಮೆಂಟ್ ಡೈರಿಯಲ್ಲಿ 31 ರೂಪಾಯಿ ಕೊಡ್ತಾಯಿದ್ದಾರೆ. 3, 5, 3, 6 ಬಂದರೆ ಫ್ಲ್ಯಾಟು. ಇಲ್ಲಿ 3, 5, 3, 6 ಪ್ರೈವೇಟ್ ಡೈರಿನಾಗೆ 38 ರೂಪಾಯಿ ಕೊಡ್ತಾಯಿದ್ದಾರೆ. ಅಂದರೆ ಅಲ್ಲೂ ಫ್ಲ್ಯಾಟ್ ಚೆಕ್ ಮಾಡ್ತಾರೆ ಸರ್? ಅಲ್ಲಿ ಫ್ಲ್ಯಾಟ್ ಚೆಕ್ ಮಾಡ್ತಾರೆ, ಡಿಗ್ರಿ ಹಾಕ್ತಾರೆ. ಅಲ್ಲಿನೂ ಸೇಮೇ ಸರ್. ಆದರೆ ಅಲ್ಲಿ ಲೋಕಲ್ ಸೇಲ್ ತುಂಬ ನಡೆಯುತ್ತೆ. ದೊಡ್ಡಬಳ್ಳಾಪುರ ಟೌನಲ್ಲಿ ಲೋಕಲ್ ಸೇಲ್ ಎಲ್ಲ ತೊಗೊಂಡೋಗ್ತಾರೆ ಹಾಲು, ಸುತ್ತಮುತ್ತ ಜನ ಎಲ್ಲನೂ. ಅದರಿಂದ ಅವರು ನಮಗೆ ಕ್ವಾಲಿಟಿ ಸ್ವಲ್ಪ ಲೋ ಆದ್ರೂ ಡಿಗ್ರಿ ಬಂದರೆ 27, 28 ಡಿಗ್ರಿ ಬಂದರೆ 38 ರೂಪಾಯಿ ಹಾಲು ಹಾಕ್ಕೊತಾ ಇದ್ದಾರೆ ಸರ್. ಡೈಲಿ ನಾವು ತೊಳೆದಂಗೆ ಮೈ ತೊಳೆದಿದ್ರೆ ಹಾಲೇ ಕರೆಯಲ್ಲ ಸರ್. ತೊಳೆದ್ಬಿಟ್ಟು ನಾವು ಆಮೇಲೆ ಹಾಲು ಕರೆಯೋದು. ಡೈಲಿ ತೊಳಿತೀವಿ, ಹಾಲು ಕರೆಯೋ ಹಸುಗಳೆಲ್ಲ ಡೈಲಿ ತೊಳಿತೀವಿ. ಫಲ ಆಗಿರೋದೆಲ್ಲನೂ ದಿನ ತೊಳಿತೀವಿ, ಇಲ್ಲ ಟೈಮ್ ಇದ್ದರೆ ದಿನ ತೊಳಿತೀವಿ. ದಿನ ತೊಳೆಯೋದ್ರಿಂದ ಇರೋದು ನೋಡಿ ಯಾವ ಥರ ಸ್ಮೂತ್ ಇದೆ, ಶೈನಿಂಗ್ ಯಾವ ಥರ ಇದೆ ಅಂತ ನೀವು ನೋಡ್ಬೋದು. ಹಿಂಗೆ ನೊಣ ಕೂತ್ಕೊಂಡು ಜಾರೋಗುತ್ತೆ, ಒಂಚೂರು ಎಲ್ಲೂ ಗಲೀಜಿಲ್ಲ. ಇವಾಗ ಸ್ವಲ್ಪ ಮಲ್ಕೊಂಡು 10 ಕಡೆ ಸಗಣಿ ಆಗಿದೆ ಬಿಟ್ಟರೆ ನೋಡಿ ಎಷ್ಟು ನೀಟಾಗಿರುತ್ತೆ. ಡೈಲಿ ವಾಶ್ ಮಾಡೇ ಮಾಡ್ತೀವಿ ಸರ್. ನಾವು ಮೈನು ಹಸು ಕರು ಹಾಕಿದಾಗ ನಮ್ಮ ಡಾಕ್ಟ್ರನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ, ಅವ್ರು ಬರ್ತಾರೆ. ಹಸು ಯಾವ ಥರ ಇದೆ, ಎನರ್ಜಿ ಆಗಿದೆಯಾ, ಸ್ವಲ್ಪ ಏನಾರ ಲೋ ಆಗಿದೆಯಾ. ಇಂಜೆಕ್ಷನ್ ಕರು ಹಾಕಿದಾಗ ಸ್ವಲ್ಪ ಪೇಯ್ನ್ ಇರುತ್ತೆ ಹೊಟ್ಟೆ ಒಳಗಡೆ, ಗಲೀಜು ಬಿದ್ದಿರಲ್ಲ. ಅದೆಲ್ಲ ಗಲೀಜೆಲ್ಲ ನೀಟಾಗಿ ಬಿದ್ದು ಅದಕ್ಕೆ ಇಂಜೆಕ್ಷನು, ಒಂದು ಕ್ಯಾಲ್ಸಿಯಮು, ಒಂದು ಗ್ಲುಕೋಸ್ ಹಾಕ್ಸಿದ್ರೆ ಹಸು ಪಿಕಪ್ ಆಗುತ್ತೆ. ಆವಾಗ ಹಾಲಿನ ಪ್ರಮಾಣ ನೀಟಾಗಿರುತ್ತೆ, ಹಾಲು ಜಾಸ್ತಿ ಆಗ್ತಾ ಹೋಗುತ್ತೆ. ನಾವು ಒಂದು ಹಸು ಕರು ಹಾಕಿ ಮಾರನೇ ದಿನವೇ ಒಂದು ಕ್ಯಾಲ್ಸಿಯಮ್, ಒಂದು ಗ್ಲುಕೋಸ್ ಹಾಕ್ಸ್ತೀವಿ. ಆಮೇಲೆ ಅದಕ್ಕೇನೋ ಸ್ವಲ್ಪ ನಮಗೆ ಅದರ ಬಿಹೇವಿಯರಲ್ಲಿ ಸ್ವಲ್ಪ ಚೇಂಜಸ್ ಆದರೆ ಇಮಿಡಿಯೇಟು ನಮ್ಮ ಡಾಕ್ಟ್ರನ್ನ ಕರೆಸಿ ಟ್ರೀಟ್ಮೆಂಟ್ ಕೊಡಿಸ್ತೀವಿ. ಅದರಿಂದ ನಮ್ಗೆ ಹಾಲು ಪಿಕಪ್ ಮಾಮೂಲಿ ಇವಾಗ ಯಾವ ಥರ ಸ್ಟಾರ್ಟಿಂಗ್ ಪಿಕಪ್ ಆಗುತ್ತೋ ಅದೇ ಥರ ಇರುತ್ತೆ. ಹಾಲು ಇವಾಗ ಸಡನ್ನಾಗಿ ನೋಡಿದ್ರೆ ಇವಾಗ 7ಗೆ ಬಂದಾಗ 2ರಿಂದ 3 ಲೀಟ್ರ್ ಕಮ್ಮಿ ಆಗುತ್ತೆ. ನಾವು ಫಸ್ಟು ಕರು ಹಾಕಿ 1 ತಿಂಗಳು ನಮ್ಮ ಹಸುಗಳು 7ಗೆ ಬರ್ತವೆ. ನಾವು ಓರಿ ಬಿಡಲ್ಲ, ಆವಾಗ ಓರಿನೇ ಕೊಡ್ಸೋದು ನಾವು, 7 ಕೊಡಿಸಲ್ಲ. ಆಗ ನಾವೇನು ಮಾಡ್ತೀವಿ, 2 ತಿಂಗಳು ಇದು ಮಾಡ್ಕೊತೀವಿ. ಇವಾಗ ಈ ಹಸುನು 2 ಯಾವಾಗ 7ಗೆ ಬಂದೈತೆ ಟ್ಯಾಲಿ ಮಾಡಿಕೊಂಡು ಇದು 1 ದಿನ ಹೆಚ್ಚು ಕಮ್ಮಿ ಕರು ಹಾಕಿರೋದು. ಇವಾಗ ಆವಾಗ 7ಗೂ 1 ದಿನ ಹೆಚ್ಚು ಕಮ್ಮಿ ಬರುತ್ತೆ. ಆವಾಗ ನಾವು 2 ಟ್ಯಾಲಿ ಮಾಡ್ಕೊತೀವಿ. ಇದನ್ನು ಯಾವಾಗ ಓರಿ ಬಿಟ್ಟರೆ ಇದು ಫಲ ಆಗುತ್ತೆ. ಅದನ್ನು ನೋಡ್ಕೊಂಡು ಇದನ್ನು ಒಂದು 15 ದಿನ ಇಲ್ಲ 1 ತಿಂಗಳು ಲೇಟ್ ಮಾಡ್ಕೊತೀವಿ. ನಮ್ಗೆ ಹಾಲು ಇಲ್ಲಿ ಮೇಂಟೈನ್ ಆಗಬೇಕಲ್ಲ ಸರ್. ಅದರಿಂದ ನಾವು ನೋಡ್ಕೊಂಡು ಓರಿ ಬಿಟ್ಕೊಂಡು ನಮ್ಮನ್ನ ಇದು ಮಾಡ್ತೀವಿ. ಆವಾಗ ಓರಿ ಬಿಡೋದ್ರಿಂದ ಹಸುಗಳು ಫಲ ಆಗುತ್ತೆ, ನಮ್ಗೆ ಹಾಲು ವರ್ಕೌಟ್ ಆಗುತ್ತೆ. ಹಾಲಿನ 7 ತಿಂಗಳು ಬ್ಯಾಲೆನ್ಸ್ ಮಾಡ್ತೀವಿ ಎರಡೂ. ಯಾವಾಗ ಇದು ಫಲ ಆಗಿ ಎಷ್ಟು ದಿನ ಆಗಿದೆ ಬ್ಯಾಲೆನ್ಸ್ ಮಾಡ್ಕೊಂಡು ಹಾಲು ನಿಲ್ಲಿಸ್ತೀವಿ ಫಲ ಆದಾಗ. ನಮ್ಮ ಹಸುಗಳೆಲ್ಲನೂ ಒಂದು ಸರಿ ಓರಿ ಬಿಟ್ಟರೆ ಫಲ ಆಯಿತು ಅಂತಲೇ, ರಿಪೀಟ್ ಬಂದಿದ್ದು ಯಾವುದು ನೋಡಿಲ್ಲ ಸರ್. ಎಷ್ಟು ಲೀಟ್ರ್ ಹಾಲು ಒಂದು ಹಸು ಕೊಟ್ಟರೆ ಲಾಭದಾಯಕ ಸರ್? 10 ಲೀಟ್ರ್ ಮೇಲೆ ಬಂದರೆ ರೈತರಿಗೆ ಅನುಕೂಲನೇ ಸರ್. ಒನ್ ಟೈಮ್ಗೆ 10 ಲೀಟ್ರ್ ಹಾಲು ಕರೀತು ಅಂದರೆ ಅದರಿಂದ ಯಾವುದೇ ಕಾರಣಕ್ಕೂ ಲಾಸ್ ಆಗೋಲ್ಲ, ಲಾಭನೇ ಅದು. ಅಂದರೆ ದಿನಕ್ಕೆ ಒಂದು 20ರಿಂದ 25 ಲೀಟ್ರ್. ಹ್ಞೂ ಸರ್.
20 ಲೀಟ್ರ್ ಹಾಲು ಹಾಕ್ತಾವ್ರೆ ಅಂದರೆ ನೀವೇ ಲೆಕ್ಕ ಹಾಕ್ಕೊಳ್ಳಿ. 32 ರೂಪಾಯಿ ನೀವು ತೊಗೊಂಡ್ರು ಡೈರಿನಲ್ಲಿ, ಒಂದು ಹಾಲಿಗೆ 10 ಲೀಟ್ರ್ ಹಾಲು ಹಾಕಿದ್ರೆ ನಿಮಗೆ 300 ರೂಪಾಯಿ ಒಂದು ಟೈಮ್ಗೆ. ದಿನದಲ್ಲಿ 600 ರೂಪಾಯಿ ಇದಾಗುತ್ತೆ. 600 ಇಂಟು ತಿಂಗಳು 30 ದಿನ ಡಿವೈಡೇಟ್ ಮಾಡಿದ್ರೆ ಯಾಕೆ ಕೆಲಸಕ್ಕೆ ಹೋಗ್ಬೇಕಾಗಿಲ್ಲ ಸರ್. ಆರಾಮಾಗಿ ಒಂದು ಹಸು ಮೇಯಿಸಿದ್ರೆ ಅದಕ್ಕೇನು ಬೇಕೋ ವ್ಯವಸ್ಥೆ ಮಾಡಿದ್ರೆ ಯಾಕೆ ಕೆಲಸಕ್ಕೂ ಹೋಗ್ಬೇಕಾಗಿಲ್ಲ. ಯಾವ ನಿರುದ್ಯೋಗ ಸಮಸ್ಯೆನೂ ಇರೋಲ್ಲ. ಮಾಡಿದ್ರೆ ನಮಗೆ ಬಂಡವಾಳ ಬರೋದು. ಮಾಡದೇ ಇದು ಎಲ್ಲೋ ಕೂತ್ಕೊಂಡು ನಾವು ಫ್ರೆಂಡ್ಸ್ ಜೊತೆ ಎಲ್ಲ ಓಡಾಡ್ಕೊಂಡಿದ್ರೆ ಯಾವುದೇ ರೀತಿ ನಮಗೆ ಲಾಭ ಬರೋಲ್ಲ. ಮಾಡ್ಬೋದು ಸರ್, ಆರಾಮಾಗಿ ಒಂದು ಹಸು ಮೇಯಿಸ್ಬೋದು. ಇವಾಗ ಕೆಲಸಕ್ಕೆ ಹೋಗ್ಕೊಂಡು ಹಸು ಮೇಯಿಸೋರು ಎಷ್ಟೋ ಜನ ಇದ್ದಾರೆ ಸರ್, ಮಾಡ್ತಾಯಿದ್ದಾರೆ. ನೀವು ಸಹ ಕೆಲಸಕ್ಕೆ? ಹೌದು ಸರ್, ನಾನು ಕೆಲಸಕ್ಕೆ ಹೋಗ್ತಾಯಿದ್ದೀನಿ. MNC ಕಂಪ್ನಿ ರಿಟಲ್ ಅಂತ ಬಾಷೆಟ್ಟಳ್ಳಿಲಿ, ಅಲ್ಲಿ ಕೆಲಸಕ್ಕೆ ಹೋಗ್ತಾಯಿದ್ದೀನಿ. ನಾನು ಇಲ್ದಾಗ ನಮ್ಮ ಅಣ್ಣ ನಮ್ಮ ಅಮ್ಮವರೆಲ್ಲ ನೋಡ್ಕೊಂಡಿರ್ತಾರೆ. ಬಂದಮೇಲೆ ನಾವು ಮಾಮೂಲಿ ನಮ್ಮ ಕೆಲಸ ನಾವು ಮಾಡ್ತಾಯಿರ್ತೀವಿ. ಒಂದು ಬಿಲ್ಲು ಖರ್ಚಿಗೆ ಹೋಗುತ್ತೆ, ಇನ್ನೊಂದು ಬಿಲ್ಲು? ಹೌದು ಸರ್, ಒಂದು ಬಿಲ್ ಖರ್ಚಾಗುತ್ತೆ ಸರ್, ಬಸ್ಸುಕ್ಕೆ, ಡಾಕ್ಟ್ರಿಗೆ. ಆಮೇಲೆ ಕೆಲವು ಟಾನಿಕ್ಗಳು ತಂದು ಕೊಡ್ತಾಯಿರ್ತೀವಿ. ಆವಾಗವಾಗ ಸ್ವಲ್ಪ ವೀಕ್ ಆಯಿತು ಅಂದರೆ ಸ್ವಲ್ಪ ಶಕ್ತಿ ಬರಲಿ ಅಂದ್ಬಿಟ್ಟು ಟಾನಿಕ್ಗಳು ಕೊಡ್ತಾಯಿರ್ತೀವಿ. ಅದೇ ರೀತಿ ಒಂದು ಬಿಲ್ ಖರ್ಚಾಗೇ ಆಗುತ್ತೆ ಸರ್, ಏನೇ ಮಾಡಿದ್ರು. ಕಡಲೆ ಒಟ್ಟು, ಕಡಲೆಕಾಯಿ ಬೀಜ ಬರ್ತದಲ್ಲ ಅದು ಒಟ್ಟಿದು. ಇದು ಹಿಂಡಿ. ಒಂದೇ ಸಲ ಒಂದು 50 kg ಸರ್. ಇದು ಇವಾಗ ಇದರಲ್ಲಿ 150 kg ಹಿಂಡಿ ಇದೆ. 150 kg? ಹೌದು ಸರ್. ಇದು 200 kg ಡ್ರಮ್. ಇದು 150 kg ಇದೆ. ಈಗ ಅಂದರೆ ಒಂದೇ ಸಲ ತೊಗೊಂಡು ಸ್ಟೋರೇಜ್ ಮಾಡ್ಕೊಂಡ್ಬಿಡ್ತೀವಿ. ಒಂದು ತಿಂಗ್ಳಿಗೆ ಆಗಷ್ಟು ಸ್ಟೋರೇಜ್ ಮಾಡ್ತೀವಿ ಸರ್. ಒಂದು ತಿಂಗಳು? ಹಾಂ, ನೋಡಿ ಇದು ಚಕ್ಕೆ ಬೂಸ. ಇದು ಇಲ್ಲಿದೆ ನೋಡಿ, ಇದು ರವೆ ಬೂಸ. ಫೈನು ಸರ್ ಇದು. ರವೆ ಬೂಸಗಳಲ್ಲೆಲ್ಲ ಫೈನ್ ಇದು. ಅಂದರೆ ಬೂಸ ಕೆಲವು ಪಲಾವ್ ಹಸುಗಳಿಗೆ ಬೂಸ ಕೊಡಬಾರ್ದು ಸರ್. ಇಲ್ಲ, ಇವಾಗ ಆಲ್ಮೋಸ್ಟ್ ಆಲ್ ಪಲಾಗಿರೋ ಹಸುಗಳಿಗೆಲ್ಲನೂ ನಾವು ಚಕ್ಕೆ ಬೂಸನೇ ಜಾಸ್ತಿ ಕೊಡೋದು. ರವೆ ಬೂಸನೂ ಕೊಡ್ತೀವಿ, ಸ್ವಲ್ಪ ಕೊಡ್ತೀವಿ. ಚಕ್ಕೆ ಬೂಸ ಆಲ್ಮೋಸ್ಟ್ ಆಲ್ ಜಾಸ್ತಿ ಅದೇ ಕೊಡೋದು. ಏನು ಸಮಸ್ಯೆ ಏನಿಲ್ಲ ಸರ್. ಆಮೇಲೆ ಇಲ್ಲಿಗಳು ಇದು ಇದರಲ್ಲಿ ಫೀಡೆಲ್ಲ ಇದೆ. ಇದು ಮಿಕ್ಸ್. ಇದು ಫೀಲ್ಡು, ಚಕ್ಕೆ ಬೂಸ, ಆಮೇಲೆ ರಸ್ಕ್ ಇದೆ. ಅದನ್ನು ಓರಿಗೆ ಕೊಡ್ತೀವಿ. ಓರಿಗೇನೆ ಎತ್ತುಗಳು ಕೊಡ್ತೀವಿ. ಜೊತೆಗೆ ಏನಕ್ಕೆ ಸರ್ ಅದು ರಸ್ಕ್ ಇರೋದು? ರಸ್ಕ್ ನೀವೇನು ಸರ್ ಅದರಲ್ಲಿ ರಸ್ಕು ಅದನ್ನು ಸೇಲ್ ಮಾಡ್ತಾರೆ ಡೈರಿಗಳೆಲ್ಲನೂ. ಇದು ನೋಡಿ, ಇದು ದಾಲ್ಡ. ಇದು ನಮ್ಮ ಓರಿಗಳಿಗೆ ಮಾತ್ರ ಕೊಡ್ತೀವಿ. ಹಳ್ಳಿಕಾರ್ಗೆ ಶಕ್ತಿ ಬರಲಿ, ಚೆನ್ನಾಗಿ ಮೈ ಚೆನ್ನಾಗಿ ಕಟ್ಟಲಿ ಅಂದ್ಬಿಟ್ಟು ದಾಲ್ಡನ್ನು ಕೊಡ್ತೀವಿ. ಎಲ್ಲ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ನೀರಲ್ಲಿ ಹಾಕ್ಬಿಟ್ಟು ಕೊಟ್ಬಿಡ್ತೀವಿ. ಇದು ನೋಡಿರಿ, ಹಿಂಡಿ, ಕಡಲೆ ಒಟ್ಟು ಎಲ್ಲ ಮಿಕ್ಸ್ ರೆಡಿ ಇದೆ ಈಗ. ಆಮೇಲೆ ಬೂಸ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಕೊಡೋದು. ನೋಡಿ ಎಲ್ಲ ನೆಂದಿದೆ ಚೆನ್ನಾಗಿ. ಹಿಂಡಿ ಫೈನ್ ಹಿಂಡಿ, ಕಡಲೆ ಒಟ್ಟು ನೆಂದಿದೆ. ಬೆಳಗ್ಗೆನೇ ಇಲ್ಲ, 2 hours ಮುಂಚೆ ನೆನಾಕಿರೋದು ಇದು. ನೋಡಿ ಹಿಂಡಿ. ಇದು ಬರೀ ಹಿಂಡಿ ಸರ್. ನಮ್ಮ ಕರುಗೆ ಒಂದು ಪಡ್ಡೆ ಹೇಳಿದ್ನಲ್ಲ, 2 ತಿಂಗಳು ಫಲ, ಅದಕ್ಕೆ ಮಾತ್ರ ಇದು ಕೊಡ್ತಾಯಿದ್ದೀವಿ. ಈಗಿಂದ ಇಲ್ಲ ಸರ್, ಕಟ್ಟಾಕಲ್ಲ ಸಾಯಂಕಾಲ. ಇದು HF ಹಸುಗಳನ್ನ ಬಿಸಿಲಲ್ಲಿ ಕಟ್ಟಾಕ್ಬಾರ್ದು ಅಂತಲ್ಲ, ನೀವು ಮಧ್ಯಾಹ್ನ ಎಲ್ಲ ಬಿಸಿಲಲ್ಲಿ ಬಿಡ್ತಿದ್ದಲ್ಲ, ಏನೋ ಸಮಸ್ಯೆ? ಸರ್ ಇಲ್ಲಿ ಮರದ ನೆರಳಿದೆ. ಮರದ ನೆರಳಲ್ಲಿ ಬೇಕಾದರೆ ಮೇಯ್ತವೆ, ಹೋಗಿ ಮರದ ನೆರಳಲ್ಲಿ ನಿಂತ್ಕೊಂತವೆ ಸರ್. 10:30 11 ಗಂಟೆಗೆ ಬರ್ತವೆ ಸರ್ ಇಲ್ಲಿಗೆ. ಸಾಯಂಕಾಲ 5 ಗಂಟೆಗೆ ಮನೆಗೆ ಹೋಗ್ತವೆ. ಬೇಕಾದ್ರೆ ಅಲ್ಲಿ ಮರದ ಶೆಡ್ ಇದೆ, ಅಲ್ಲೋಗಿ ಇರ್ತವೆ ನೆರಳಲ್ಲಿ. ಬೇಡ ಅಂದಾಗ ಬಂದು ಮೇಯ್ತವೆ. ಬಿಸಿಲೇನ ಜಾಸ್ತಿ ಆದಾಗ ಹೋಗಿ ನೆರಳಲ್ಲಿ ನಿಂತ್ಕೊತವೆ ಸರ್. ಇವಕ್ಕೆ ಫೀಡು 2 ಟೈಮ್ ಕೊಡ್ತೀರಾ ಸರ್? ಇದಕ್ಕೂ ಸೇಮ್ ಮನೇಲಿ ಏನು ಹಸು ಇದೆ ಅದಕ್ಕೂ ಇದೇ ಥರನೇ, ಸ್ವಲ್ಪ ಕ್ವಾಲಿಟಿ ಕಮ್ಮಿ ಮಾಡ್ತೀವಿ, ಕ್ವಾಂಟಿಟಿ. ಇದು ನೋಡಿ, ಇವಾಗ 6 ತಿಂಗಳು ಫಲ. ಇದು ಬೆಳಗ್ಗೆ ಒಂದು 10 ಇದೆ ಹಾಲು, ಸಾಯಂಕಾಲ 8 ಲೀಟ್ರ್ ಇದೆ. ಇದು ಮನೇಲಿ ಮೇವು ಹಾಕಿದ್ರೆ ತಿನ್ನಲ್ಲ ಜಾಸ್ತಿ. ಮೇಯಕ್ಕೆ ಬಂದ್ರೇ ಇದು ಸ್ವಲ್ಪ ಚೆನ್ನಾಗಿದ್ದಾವೆ, ಇಂಪ್ರೂವ್ ಆಗೋದು. ಹೊರಗಡೆ ಮೇಯ್ದಿನೇ ಇದಕ್ಕೆ? ಹೌದು ಸರ್, ಇದು ಮೇಯಕ್ಕೆ ಬಿಡಲೇಬೇಕು. ಮನೇಲಿ ಹಾಕಿದ್ರೆ ತಲೆ ಎಲ್ಲ ಸೀಮೆ ಹುಲ್ಲು ತಿಂದ್ಬಿಟ್ಟು ಬಿಡ ತಿನ್ನೋದಿಲ್ಲ, ಹಂಗೆ ಬಿಡುತ್ತೆ. ಅದಕ್ಕೋಸ್ಕರ ಮೇಯಕ್ಕೆ ಕೊಡ್ಕೊಂಬರ್ತೀವಿ. ಇವೆಲ್ಲ ಹಸುಗಳು ಕರುಗಳು ಇದ್ದಾವೆ ಜೊತೆಗೆ ಹಸುಗಳು? ಸರ್ ಇದು ಅದೇ ಹೇಳಿದ್ನಲ್ಲ, ಮನೆಯಲ್ಲಿ ಕಾಂಪಿಟೇಷನ್ ಹೋಗಿದ್ವಲ್ಲ ಹಸು, ಅದರದ್ದು ಪಡ್ಡೆ. ಇದು 7 ತಿಂಗಳು ಫಲ ಆಗಿದೆ. ಈಗ ಮನೆಯಲ್ಲಿ ಕರೀತಾ ಇರೋದು ಇದೇನೆ, ಇದು ಫಲ. ಇದು 7 ತಿಂಗಳು ಫಲ ಆಗಿದೆ. ಹಾಲು ನಿನ್ಸ್ಬಿಟ್ಟಿದ್ದೀವಿ. ಇನ್ನು ಅದು 5 ತಿಂಗಳು ಫಲ ಇದೆ, ಅದನ್ನು ಹಾಲು ನಿನ್ಸ್ಬೇಕು. ಮೈನ್ ಇವಾಗ ಅಲ್ಲೇ ಇರೋದೆ ಸರ್ ಹಾಲು. ಅವೆರಡು ಹಸುಗಳು? ಹಾಂ, ಅದು 2 ಹಸುದು ಹಾಲು. ಇದ್ರದ್ದು ನಂಬರ್ 1 ಫ್ಲ್ಯಾಟು ಸರ್. ನಾವು 4, 4, 5, 4, 2 ಈ ಥರ ಬರುತ್ತೆ ಫ್ಲ್ಯಾಟು. ಅದಕ್ಕೋಸ್ಕರ ಇದ್ರ ಹಾಲು ಡೈರಿಗೆ ಹಾಕ್ತೀವಿ. ಮೇಯ್ನು ಇದು ಹೊರಗಡೆ ಮೇಯುತ್ತೆ? ಹೊರಗಡೆ ಮೇಯುತ್ತೆ ಇದು.
ಅದರಿಂದನೇ ಇದ್ರ ಹಾಲ್ಗೋಸ್ಕರನೇ ಇದನ್ನು ಮೇಂಟೈನ್ ಮಾಡ್ತಾಯಿದ್ದೀವಿ. ಆಮೇಲೆ ಇದು 3 ಬಣ್ಣ ಚೇಂಜ್ ಆಗ್ತೈತಿ ನೋಡಿ. ಇದೆಲ್ಲ ಬ್ಲ್ಯಾಕ್ ಇದೆ ಮತ್ತು ವೈಟು, ಆಮೇಲೆ ರೆಡ್ಡು. ಇದು ಫಲ ಆದಾಗ ಫುಲ್ಲು ಬ್ಲ್ಯಾಕ್ ಬಂದುಬಿಡುತ್ತೆ, ಮೈ ಮೇಲೆಲ್ಲ ಫುಲ್ಲು ಬ್ಲ್ಯಾಕ್ ಬರುತ್ತೆ. ಆಮೇಲೆ ಹಾಲು ಕರೆಯುವಾಗ ಫುಲ್ಲು ರೆಡ್ ಆಗಿಬಿಡುತ್ತೆ. ಯಾಕೆ ಸರ್ ಹಿಂಗೆ? ಇದು ಏನೋ ಹೊರಗಡೆ ಸರ್ ಇದು ಇದೊಂಥರ ಜಾತಿ ಸರ್, ಇದು ವಿಶೇಷವಾದ ಜಾತಿ ಇದು. ನೋಡಿ ಇದೆಲ್ಲ ಬ್ಲ್ಯಾಕು ಮಕ್ಕದ ಮೇಲೆ ನೋಡಿ, ಇದೆಲ್ಲ ಕಲರ್ ಚೇಂಜ್ ಆಗ್ತಾಯಿದೆ. ಈಗ ಹಾಲೆಲ್ಲ ನಿಲ್ಲಿಸ್ಬಿಟ್ವಿ ಅಂದರೆ ಫುಲ್ ಬ್ಲ್ಯಾಕ್ ಶೇಡ್ ಬರುತ್ತೆ ಇದೆಲ್ಲನೂ. ಮತ್ತು ಹಾಲು ಕರೆಯುವಾಗ ರೆಡ್ ಶೇಡ್ ಬಂದುಬಿಡ್ತಿದೆ ನೋಡಿ. ಇದೆಲ್ಲ ಕಲರ್ ಚೇಂಜ್ ಆಗ್ತಾಯಿದೆ ಮಕ್ಕದ ಹತ್ರ ಎಲ್ಲನೂ. ಇದೆಲ್ಲ ರೆಡ್ಡಿಶ್ ಬಂದಿದೆ ಈಗ, ರೆಡ್ಡಿಶ್ ಇದ್ದಿದ್ದು ಬ್ಲ್ಯಾಕ್ ಆಗ್ತಾಯಿದೆ. ಇದೆಲ್ಲ ಫುಲ್ ಇಂಗ್ಲೀಷ್ ಬೀಡ್ ಅಂದ್ಬಿಟ್ಟಿದ್ದು ಚೇಂಜ್ ಆಗುತ್ತೆ ಸರ್. ಫುಲ್ ಬಾಡಿ ಬಾಡಿ ಎಲ್ಲ ಎಲ್ಲಿ ಕೆಂಪಿಗಿದೆ ಇದೆಲ್ಲ ಬ್ಲ್ಯಾಕ್ ಆಗುತ್ತೆ ಸರ್. ನಿಮ್ಮನೆ ಹೆಸರೇನಾ? ಇದು ನಮ್ಮನೆ ಹೆಸರು ಸರ್. ಇಂಗ್ಲೀಷ್ ಬೀಡ ಇದು. ಇದ್ರ ಜಾತಿ ಬಂದ್ಬಿಟ್ಟು ಇಂಗ್ಲೀಷ್ ಬೀಡ್ ಅಂತಾರೆ. 3 ವರ್ಷಕ್ಕೆ 3 ಬಣ್ಣ ಚೇಂಜ್ ಆಗ್ತೈತೆ. ವರ್ಷಕ್ಕೆ 3 ಬಣ್ಣ? ಹೌದು ಸರ್. ಹಾಲು ಕರೆಯೋಗೆಲ್ಲ ಫುಲ್ ರೆಡ್ಡು, ಫಲ ಆಗಿ ಹಾಲು ನಿಲ್ಲಿಸ್ತೀವಿ ಅಂತ ಫುಲ್ ಬ್ಲ್ಯಾಕ್ ಬಂದುಬಿಡುತ್ತೆ. ಇದು ವಿಶೇಷತೆನೇ ಹಂಗೆ. ಹೌದು ಸರ್. ಇದು ಫ್ಲ್ಯಾಟ್ಗೋಸ್ಕರ ನಂಬರ್ 1 ಫ್ಲ್ಯಾಟ್ ಇದು, ಜರ್ಸಿ ಅಂದ್ಬಿಟ್ಟು. ಜರ್ಸಿಲೆಲ್ಲ ಫ್ಲ್ಯಾಟ್ ಯಾವ ಥರ ಬರುತ್ತೋ ಈ ಇಂಗ್ಲೀಷ್ ಬಿಡಲ್ಲೂ ಅದೇ ಥರ ಫ್ಲ್ಯಾಟ್ ಬರುತ್ತೆ. ಹೊರಗಡೆ ಮೇಯೋದಕ್ಕೆ ಫ್ಯಾಟ್ ಜಾಸ್ತಿ ಬರ್ತಿದೆಯಾ ಅಥವಾ? ಹೌದು ಸರ್, ಹೊರಗಡೆ ಮೇಯೋದಕ್ಕೆ ಇಲ್ಲಿ ನಾನಾ ಥರ ಸೊಪ್ಪು ಹುಲ್ಲುಗಳು ಎಲ್ಲ ಥರ ಮೇಯ್ದಿದೆ. ಇವಾಗ ಇದು ಹೋಗ್ತಾ ಇದೀವಿ, ಇನ್ನು ನಮ್ಮ ತೋಟ ಇನ್ನೂ ಮುಂದೆ ಇದೆ. ಅಲ್ಲಿ ಕಾಂಪೌಂಡ್ ಇದೆ, ಕಾಂಪೌಂಡ್ ಒಳಗಡೆ ಮೇಯ್ಕೊಂಡು ಇರ್ತಾಯಿದ್ವು. ಈಗ ಇಲ್ಲಿ ಹೋಗ್ಬೇಕಲ್ಲ, ಇಲ್ಲಿಂದ ಮೇಯ್ಸ್ಕೊಂಡು ಹೋಗ್ತೀವಿ, ಡೈರೆಕ್ಟ್ ಹೊಡ್ಕೊಂಡು ಹೋಗ್ಬಿಡಲ್ಲ. ಮೇಯ್ಕೊಂಡು ಸೀದಾ ರೋಡ್ಗೆ ಹೋಗುತ್ತೆ, ರೋಡಿಂದ ಡೈರೆಕ್ಟ್ ಮನೆಗೆ ಬರ್ತವೆ. ದಿನಕ್ಕೆ ಒಂದು 2 ಕಿಲೋಮೀಟರ್ ವಾಕ್ ಮಾಡುತ್ತೆ ಡೈಲಿ. ಬರ್ತಾ 2 ಕಿಲೋಮೀಟ್ರ್, ಹೋಗ್ತಾ 2 ಕಿಲೋಮೀಟ್ರ್. ಅದ್ರ ಜೊತೆಗೆ ಮೈಕಟ್ಟನ್ನು ಅಷ್ಟೇ ಚೆನ್ನಾಗಿರುತ್ತೆ. ಹೌದು ಸರ್. ನೋಡಿ ಯಾವುದೂ ತೆಗ್ದಾಕುವಂಥ ಹಸುಗಳು ಯಾವುದೂ ಇಲ್ಲ ಸರ್. ಇದು ಮನೆಯಲ್ಲಿ ಕೇಳಿದ್ರಲ್ಲ ನೀವು ಯಾವ ಥರ ಬ್ರೀಡ್ ಮಾಡ್ತೀರಾ ಅಂತ, ನಮ್ಮ ಮನೇಲಿ ಇದೆಯಲ್ಲ ಬಿಳಿಯೋಸು, ಅದರದ್ದೇ ಕರು ಇದು. ಇವಾಗ ಇದು ಕರೆಕ್ಟಾಗಿ 12 ತಿಂಗಳಾಗಿದೆ ಸರ್. ಅದ್ರ ಅಮ್ಮನೂ ಈಗ ಕರೆಕ್ಟಾಗಿ 1 ತಿಂಗಳಾಗಿದೆ. ಆ ಇದು ಕರು ಹಾಕಿ 9 ತಿಂಗಳಿಗೆ ನಾವು ಇದಕ್ಕೆ 7ಗೆ ಬಂದುಬಿಡ್ತು. ಇದು ಆಲ್ರೆಡಿ 2 ತಿಂಗಳು ಫಲ ಆಗಿದೆ. ನೋಡ್ಬೋದು ನೀವು ಯಾವ ಉದ್ದ ಯಾವ ಗಾತ್ರ ಇದೆ ಅಂತ. ಓರಿನೇ ಬಿಟ್ಟಿರೋದು ನಾವು, 7 ಯಾವುದಕ್ಕೆ ಕೊಡ್ಸಲ್ಲ. ಮನೇಲಿ ಇದೆಯಲ್ಲ ಓರಿ, ಅದರದ್ದೇ ಬಿಟ್ಟಿರೋದು ಇದೆ. ಅದ್ರ ಕೈನೇ ಕ್ರಾಸಿಂಗ್ ಮಾಡಿಸಿರೋದು. ಇದು ತಾಯಿಗೆ ಬೇರೆ ಸೆಮೆನ್ ಕೊಡ್ಸಿದ? ಇಲ್ಲ ಸರ್, ಅದೇನೇ ಓರಿ. ಇನ್ಬ್ರೀಡ್ ಆಗಲ್ವಾ? ಏನಿಲ್ಲ ಸರ್, ಇದಕ್ಕೂ ಅದೇ ಓರಿ ಬಿಟ್ಟಿದ್ದೀವಿ. ಆ ಮನೆಯಲ್ಲಿರೋ ಹಸುಗೂ ಅದೇ ಓರಿನೇ ಬಿಟ್ಟಿದ್ದೀವಿ. ಅಂದರೆ ಓರಿ ಹೊಸ್ದಾಗಿ ತಂದಿದೆ, ಹೊಸ ಓರಿ ಅದು. ಅದು ಆ ಓರಿಗೆ ಹುಟ್ಟಿದ್ದು? ಅದ್ರ ಹಣ್ಣು ಹುಟ್ಟಿರೋದು. ಅದು ಹಣ್ಣು. ಹೌದು ಸರ್. 9 ತಿಂಗಳಿಗೆ ಪಕ್ಕ 7ಗೆ ಬಂದಿದೆ. ಈಗ 2 ತಿಂಗಳು ಫಲ. ಅದ್ರ ಅಮ್ಮನೂ ನೋಡಿದ್ರಲ್ಲ, ಹೊಸ್ದಾಗಿ ಕರು ಹಾಕಿದೆ ಈಗ ಮತ್ತೆ. 1 ವರ್ಷಕ್ಕೆ ನಮಗೆ ಒಂದು ಇದು ಮಾಡ್ತೀವಿ ಸರ್. ನೋಡಿ ಒಳ್ಳೆ ಲೆಂತು ಲಾಟ್ ಇದೆ. ನೀವು ಪಂಜಾಬ್ಗೆ ಹೋದ್ರೂ ಈ ಥರ ಪಡ್ಡೆ ಸಿಗಲ್ಲ ನಿಮಗೆ. ಎಷ್ಟು ತಿಂಗಳಾಗಿದೆ ಸರ್ ಇದಕ್ಕೆ? ಸರ್ ಇದು ಕರೆಕ್ಟಾಗಿ 12ನೇ ತಿಂಗಳು ನಡೀತಾ ಇದೆ. ಈಗ 12ನೇ ತಿಂಗಳು ನಡೀತಾ ಇದೆ. ಇನ್ನೊಂದು 10 ಡೇಸ್ ಹೋದರೆ 1 ಇಯರ್ ಕಂಪ್ಲೀಟ್ ಆಗುತ್ತೆ. 1 ಇಯರ್. ಹೌದು ಸರ್. ಇವಾಗ 2 ತಿಂಗಳು, ಇನ್ನು 7 ತಿಂಗಳು ಹೋದರೆ ಮತ್ತೆ ಕರು ಹಾಕುತ್ತೆ ಸರ್. ಇದು ಲೆಂತ್ ಎಲ್ಲ ಚೆನ್ನಾಗಿದೆ ಸರ್. ಇನ್ನೂ ಅಲ್ಲಿಲ್ಲ ನೋಡ್ರಿ, ಇದು ಅಲ್ಲೇನು ಇಲ್ಲ ಇನ್ನು. ಇದು ಕರು ಇದು ಇನ್ನು 2 ಬಂದರೆ ಮನೇಲಿದೆ ಹಸು, ಅದರ ಸೈಜ್ ಬಂದುಬಿಡುತ್ತೆ ಇದು ಮುಂದಿನ ದಿನಗಳಲ್ಲಿ. ನಮ್ಮದೇ ಓರಿ, ನಮ್ಮ ಓನ್ ಬ್ರೀಡ್ ಇದು, ಮನೆ ಪಡ್ಡೆನೇ ಇದು. ಮನೆ ಓರಿಗೆ ಮನೆ ಹಸುನೇ ಇದು, ಇದ್ರ ಅಮ್ಮ. ಆ ಓರಿ ಎಷ್ಟು ವರ್ಷದಿಂದ ಸರ್? ಅದಕ್ಕೆ ಇವಾಗ 3 ವರ್ಷ ಸರ್. 2 ವರ್ಷದಿಂದ 7 ಮಾಡ್ತಾಯಿದ್ದೀವಿ. ಈಗ ಅಕ್ಕಪಕ್ಕದವರೆಲ್ಲ ಬರ್ತಾರೆ 7ಗೆ, ಅದು ಎಲ್ಲದಕ್ಕೂ ಬಿಡ್ತೀವಿ ಸರ್. ನಮ್ಮ ಮನೆಗೆ ಅಂತ ಏನಿಲ್ಲ, ಅಕ್ಕಪಕ್ಕ ನಮ್ಮ ಸ್ನೇಹಿತರು, ಆಮೇಲೆ ಹಸುಗಳು ಮೇಯಿಸಿರೋ ಅಂಥವ್ರು ಎಲ್ಲ ಬರ್ತಾರೆ. ಹಳ್ಳಿಗಳಿಂದ ಬರ್ತಾರೆ ಸರ್ 7ಗೋಸ್ಕರ. ನಾವೆಲ್ಲರಿಗೂ ಬಿಡ್ತೀವಿ. ಅದು ಪ್ಯೂರ್ ಓರಿ ಸರ್. ಅದು ಅದರಲ್ಲಿ ಹುಟ್ಟಿದ ಹಸುಗಳಲ್ಲಿ ಸರ್ ಒಳ್ಳೊಳ್ಳೆ ಕರುಗಳೇ ಹುಟ್ಟಿದೆ ಅದರಲ್ಲೆಲ್ಲ. ನಮ್ಮ ಸುತ್ತಮುತ್ತ ಎಲ್ಲ ನೋಡಿದ್ದೀವಲ್ಲ, ಒಳ್ಳೊಳ್ಳೆ ಕರುಗಳೇ ಹುಟ್ಟಿದೆ ಸರ್. ಒಳ್ಳೊಳ್ಳೆ ಜಾತಿ ಕರುಗಳೇ ಹುಡ್ತಾ ಇರೋದು. ನಾವು ಅದಕ್ಕೆ ಅದೇ ಓರಿನೇ ಮೇಂಟೈನ್ ಮಾಡ್ತಾಯಿದ್ದೀವಿ, ಬಿಡಬಾರ್ದು ಅಂತ. ಬೇರೆ ಚೇಂಜ್ ಮಾಡ್ಬೋದು, ಆದರೆ ನಾವು ಓರಿಗಳು, ಆ ಓರಿಯಲ್ಲಿ ಒಳ್ಳೊಳ್ಳೆ ಕರುಗಳು ಹುಡ್ತಾ ಇರೋದ್ರಿಂದ ಅದೇ ಥರನೇ ಮೇಂಟೈನ್ ಮಾಡ್ತಾಯಿದ್ದೀವಿ. ಓಕೆ ಸರ್, ಇಷ್ಟೊತ್ತು ನಮ್ಮ ಕೃಷಿಗಳ ಚಾನಲ್ ಜೊತೆ ಮಾತಾಡೋದಕ್ಕೆ ಧನ್ಯವಾದಗಳು ಸರ್. ಓಕೆ ಸರ್.